Dear students, welcome back to Avian's online physics class. So, ಇವತ್ತಿನ ಕ್ಲಾಸಲ್ಲಿ we'll take 2 mark questions. Okay. So, in that first question, define electrostatic potential and mention its SI unit ಅಂತ. Electrostatic potential define ಮಾಡಬೇಕು. At a point ಅಂತ ಹೇಳಬೇಕು. Electrostatic potential. So, static potential at a point. Electrostatic potential at a point is defined as the amount of work done in moving a test charge from infinity to that point without acceleration against the electric field. So this is the definition of electrostatic potential at a given point. ಇದನ್ನ ಪೂರ್ತಿ ಬರೆಯಬೇಕು. SI ಯೂನಿಟ್ ಕೇಳಿದರೆ SI unit of potential is volt, or else you can write capital V, volt ಅಂತ ಬರೀಬೇಕು. So this is how we can define electrostatic potential. Okay, the next question, what is electrostatic shielding? Mention one of the use of electrostatic shielding. So ನಾನೇನ್ ಮಾಡಿದ್ದೀನಿ ಇಲ್ಲಿ ಕಾಪಿ ಮಾಡ್ಕೊಂಡು ಬಿಟ್ಟಿದ್ದೀನಿ, ಅದನ್ನೇ ಹೈಲೈಟ್ ಮಾಡ್ತೀನಿ ನೋಡ್ರಿ, ಅದನ್ನ ಬರೀಬೇಕಷ್ಟು. ಏನಾಗ್ತದೆ, ಯಾವುದೇ ಒಂದು ಸ್ಪೆರಿಕಲ್ ಶೆಲ್ ಅನ್ನ ತಗೊಂಡ್ರೆ, ಎನಿ ಶೆಲ್ ಹ್ಯಾವಿಂಗ್ ಸಮ್ ಕ್ಯಾವಿಟಿ, ಸೊ ಕಂಡಕ್ಟಿಂಗ್ ಶೆಲ್ ತಗೊಳ್ಬೇಕು. ಅದ್ರೊಳಗೆ ಕ್ಯಾವಿಟಿ ಇರುತ್ತಲ್ಲ, ಇದ್ರೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗ್ಲೂ 0 ಇರುತ್ತೆ. ಸೊ ಕ್ಯಾವಿಟಿ ಇನ್ಸೈಡ್ ದ ಕಂಡಕ್ಟಿಂಗ್ ಶೆಲ್ ಹ್ಯಾವಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ 0 ಅಂತ ಹೇಳ್ತಾರೆ. ಸೊ ಅದನ್ನೇ ಹೇಳ್ತಾರೆ ನೋಡ್ರಿ, ಎನಿ ಕ್ಯಾವಿಟಿ ಇನ್ ಎ ಕಂಡಕ್ಟರ್ ರಿಮೈನ್ಸ್ shielded from outside electric field influence. The field inside the cavity is always 0. This is known as electrostatic shielding ಅಂತ. ಅಂದ್ರೆ ನೀವು ಎಷ್ಟೇ ಹೊರಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೂ ಕೂಡ, ಎಕ್ಸ್ಟರ್ನಲ್ ಫೀಲ್ಡ್ ಎಷ್ಟೇ ಇದ್ರೂ ಕೂಡ, ಇಂಟರ್ನಲಿ electric field will be 0. Whatever may be the electric field outside, inside the cavity electric field is 0 ಅಂತ ಹೇಳ್ತಾರೆ. ನೀವು ಈ ಸೆಂಟೆನ್ಸ್ ನ ಬರೀರಿ, ಎನಿ ಕ್ಯಾವಿಟಿ in a conductor remains shielded from outside. ಹೆಸರು ಹೇಳ್ತಾರೆ electrostatic shielding ಅಂತ. shielded from outside electric field influence. Okay, so ಇದ್ರದ್ದು ಮೆನ್ಷನ್ ಒನ್ ಆಫ್ ಇಟ್ಸ್ ಯೂಸ್ ಅಂತ ಹೇಳ್ತಾರೆ. ಇದ್ರೊಳಗೆ ಯಾವುದೇ ಒಂದು ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ ನ ಇಟ್ರೆ ಇಟ್ ಕ್ಯಾನ್ ಬಿ ಅಫೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ಇದನ್ನ ಒಳಗಡೆ ಇಟ್ರೆ, ಹೊರಗಡೆ ಎಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರು, ಈ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ ನಾವು ಎಕ್ಸ್ಟರ್ನಲ್ ಫೀಲ್ಡ್ ಇಂದ ಪ್ರೊಟೆಕ್ಟ್ ಮಾಡ್ಬೋದು. ಅದಕ್ಕೆ ಅದನ್ನ ಶೀಲ್ಡಿಂಗ್ ಅಂತ ಕರೆಯೋದು. ಓಕೆ, ಸೊ ಇಲ್ಲೇ ಇದೆ ನೋಡ್ರಿ ಅದಕ್ಕೆ ಆನ್ಸರ್. ದ ಎಫೆಕ್ಟ್ ಕ್ಯಾನ್ ಬಿ ಮೇಡ್ ಯೂಸ್ ಆಫ್ ಪ್ರೊಟೆಕ್ಟಿಂಗ್ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ಸ್ ಫ್ರಮ್ ಔಟ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಫ್ಲುಯೆನ್ಸ್. ದಿಸ್ ಇಸ್ ದ ಯೂಸ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. ಇಷ್ಟು ಬರೆದ್ರೆ ಸಾಕು, ಹೈಲೈಟ್ ಮಾಡಿರೋಂಥದ್ನ ಸೆಂಟೆನ್ಸ್ ನ ಬರೀರಿ. ಓಕೆ, ನೆಕ್ಸ್ಟ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ potential at any point due to electric dipole and explain the terms ಅಂತ ಕೇಳ್ತಾರೆ. ಎಲೆಕ್ಟ್ರಿಕ್ ಡೈಪೋಲಿನ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಅನ್ ಎಲೆಕ್ಟ್ರಿಕ್ ಡೈಪೋಲ್. ಫಾರ್ಮುಲಾ ಬರೀಬೇಕು, ಮತ್ತೆ ಅದು ಎಕ್ಸ್ಪ್ಲೈನ್ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಬೇಕು. ಫಾರ್ಮುಲಾ ಏನಂತಂದ್ರೆ ವಿ, ಪೊಟೆನ್ಷಿಯಲ್ ವಿ ಈಸ್ ಈಕ್ವಲ್ ಟು 1/4πε0 into p cos theta by r square. So this is the formula for electric potential due to an electric dipole. ಇಲ್ಲಿ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಇಲ್ಲಿ ಎಪ್ಸಿಲಾನ್ ಅಂದ್ರೆ ಏನು ಎಕ್ಸ್ಪ್ಲೈನ್ ಮಾಡಬೇಕು. ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಆಮೇಲೆ ಪಿ ಅಂದ್ರೆ ಏನು, ಪಿ ಅಂದ್ರೆ ಡೈಪೋಲಿನ ಮೊಮೆಂಟ್, ಡೈಪೋಲ್ ಮೊಮೆಂಟ್. ಅಂಡ್ ಥೀಟಾ, ಕಾಸ್ ಥೀಟಾ ಬರೀಬಾರದು, ಥೀಟಾ ಇಸ್ ದ ಆಂಗಲ್ ಮೇಡ್ ಬೈ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ ಅಂಡ್ ದ ಸೆಂಟರ್ ಅಂಡ್ ದ ಡೈಪೋಲ್ ಆಕ್ಸಿಸ್ ಅಂತ ಬರೀಬೇಕು. ಅಂದ್ರೆ ನೋಡ್ರಿ, ಇಲ್ಲಿ ಡೈಪೋಲ್ ಇರುತ್ತೆ, ಹೀಗೆ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಇರುತ್ತೆ. ಸೊ ಇಲ್ಲೆಲ್ಲ ಒಂದು ಪಾಯಿಂಟ್ ತಗೊಂಡಿರ್ತೀನಿ, ಈ ಪಾಯಿಂಟ್. ಸೊ ಇಲ್ಲಿಂದ ಅಲ್ಲಿಗೆ ಒಂದು ಸೆಂಟರ್ ಇಂದ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ತೀವಿ ಹೀಗೆ. ಸೊ ಈ ಆಂಗಲ್ ಥೀಟಾ, ದಿಸ್ ಆಂಗಲ್ ಇಸ್ ಥೀಟಾ. ಇದು ಡೈಪೋಲ್ ನ ಆಕ್ಸಿಸ್ ಮತ್ತೆ ದಿಸ್ ಲೈನ್ ವಿಚ್ ಜಾಯಿನ್ಸ್ ದ ಸೆಂಟರ್ ಅಂಡ್ ದ ಪಾಯಿಂಟ್ ಪಿ, ದಿಸ್ ಇಸ್ ಥೀಟಾ ಹಿಯರ್. ನೆಕ್ಸ್ಟ್, ಆರ್ ಅಂದ್ರೆ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಟು ದ ಪಾಯಿಂಟ್. ಸೊ ಸೆಂಟರ್ ಓ ಇಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಇದೆ ಆರ್. ಸೊ ನೀವು ಡಯಾಗ್ರಾಮ್ ಬರೆದ್ರೆ ಇನ್ನೂ ಈಸಿ ಆಗ್ತದೆ. ಓಕೆ, ಎಕ್ಸ್ಪ್ಲೈನ್ ಅಂತ ಕೇಳಿದಾಗ ಜಸ್ಟ್ ಎಕ್ಸ್ಪ್ಲೈನ್ ದ ಟರ್ಮ್ಸ್, ಅದಕ್ಕೂ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್, ದ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವೈ ದ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಇನ್ಸೈಡ್ ಎ ಕಂಡಕ್ಟರ್ ಈಸ್ 0 ಅಂತ ಕೇಳ್ತಾರೆ. ಯಾಕೆ, ರೀಸನ್ ಕೊಡ್ಬೇಕು ನಾವು. ಸೊ ಇಲ್ಲಿದೆ ನೋಡ್ರಿ,
ಇದನ್ನ ಬರೆದ್ರಾಯ್ತಷ್ಟೇ. ಹೈಲೈಟ್ ಮಾಡೋ ಪಾಯಿಂಟ್ಸ್ ಅನ್ನ ಬರೀರಿ ಅಷ್ಟೇ. ಏನಂದ್ರೆ ಕಂಡಕ್ಟರ್ ಒಳಗಡೆ ಕಂಡಕ್ಟರ್ ಹ್ಯಾಸ್ free electrons as long as the electric field is not zero, the free charges would experience force and drift. In the static situation, the free charges have so distributed themselves that the electric field is zero everywhere inside ಅಂತ. electrostatic field is zero inside a conductor. ಇದು ಹೇಗೆ ಅಂತಂದ್ರೆ ಕಂಡಕ್ಟರ್ನ ತಗೊಂಡ್ರೆ ಅದರೊಳಗಡೆ ಫ್ರೀ ಚಾರ್ಜಸ್ ಇರ್ತವೆ. ಫ್ರೀ ಚಾರ್ಜಸ್ ಆರ್ ಎಲೆಕ್ಟ್ರಾನ್ಸ್ ಹಿಯರ್ ಇನ್ ಎ ಕಂಡಕ್ಟರ್. ಏನಾದ್ರೂ ಇದ್ರೊಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಿದ್ರೆ, ಇಫ್ ದೆರ್ ಈಸ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೆಸೆಂಟ್, ಅವಾಗ ಏನಾಗುತ್ತೆ, ಸಪೋಸ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಇದ್ರೆ ಇವೇನಾಗ್ತವೆ, ಈ ಕಡೆ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಇವೆಲ್ಲ ಏನಾಗ್ತಿತ್ತು, ಡ್ರಿಫ್ಟ್ ಆಗ್ತಿತ್ತು. ಸೊ ಸ್ಟ್ಯಾಟಿಕ್ ಸಿಚುಯೇಷನ್ ಅಲ್ಲಿ ಯಾವುದೇ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಆಗಲ್ಲ, ಅವು ಸ್ಟೇಷನರಿ ಇರುತ್ತೆ. ಹಾಗಾಗಿ ಡ್ರಿಫ್ಟು ಆಗಲ್ಲ, ಎಲೆಕ್ಟ್ರಿಕ್ ಕರೆಂಟು ಬರೋದಿಲ್ಲ, ಜಸ್ಟ್ ಡ್ರಿಫ್ಟ್ ಆಗಲ್ಲ ಅಂತ ಬರೆದ್ರೆ ಸಾಕು. ಹಾಗಾಗಿ ಇನ್ ಎ ಸ್ಟ್ಯಾಟಿಕ್ ಸಿಚುಯೇಷನ್ ಇನ್ಸೈಡ್ ದ ಕಂಡಕ್ಟರ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಝೀರೋ ಅಂತ ಹೇಳ್ಬೇಕು. ಇಂಡೈರೆಕ್ಟ್ ಸ್ಟೇಟ್ಮೆಂಟ್ ಹೇಳ್ತಾರೆ ನೋಡ್ರಿ. ಸಪೋಸ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಿದ್ರೆ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಆಗಿರ್ತಿತ್ತು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೂ ಕೂಡ ಅಲ್ಲಿ ಏನಾಗುತ್ತೆ, ಎಕ್ಸ್ಟರ್ನಲ್ಲಿ ಇನ್ಸೈಡ್ ಯಾವುದೇ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಆಗಲ್ಲ. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಈಸ್ ಆಲ್ವೇಸ್ ಝೀರೋ ಅಂತ ಹೇಳ್ತಾರೆ. ನೆಕ್ಸ್ಟ್, ವಾಟ್ ವರ್ಕ್ ಈಸ್ ಡನ್, ಎಷ್ಟು ವರ್ಕ್ ಮಾಡಬೇಕು ಇನ್ ಮೂವಿಂಗ್ ಎನಿ ಚಾರ್ಜ್ ಫ್ರಮ್ ಸೆಂಟರ್ ಆಫ್ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಟು ಎನಿ ಪಾಯಿಂಟ್ ಇನ್ಸೈಡ್ ಇಟ್, ಜಸ್ಟಿಫೈ ಯುವರ್ ಆನ್ಸರ್ ಅಂತ ಹೇಳ್ತಾರೆ. ನೋಡ್ರಿ, ಮುಂದೆ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ತಗೊಳ್ರಿ. ಇದೊಂದು ಶೆಲ್, ಇದು ಚಾರ್ಜ್ಡ್ ಇದೆ, ಚಾರ್ಜ್ಡ್ ಸ್ಪೆರಿಕಲ್ ಶೆಲ್. ಯಾವಾಗ ಇದು ಚಾರ್ಜ್ ಆಗುತ್ತೋ ಇಟ್ ಹ್ಯಾಸ್ ಗಾಟ್ ಸಮ್ ಪೊಟೆನ್ಷಿಯಲ್. ಎಷ್ಟಿರುತ್ತೆ ಪೊಟೆನ್ಷಿಯಲ್, ನಮ್ಗೆ ಆ ಪಾಯಿಂಟ್ ಗೊತ್ತಿರಬೇಕು. ಸಪೋಸ್ ಇಲ್ಲಿ 3 ವೋಲ್ಟ್ ಇತ್ತು ಅನ್ಕೊಳ್ಳಿ ಸರ್ಫೇಸ್ ಮೇಲೆ, ಆನ್ ದ ಸರ್ಫೇಸ್. ಒಳಗಡೆ ಎಷ್ಟಿರುತ್ತೆ, ಸೆಂಟ್ರಲ್ ಎಷ್ಟಿರುತ್ತೆ 3 ವೋಲ್ಟ್, ಇನ್ನೊಂದು ಪಾಯಿಂಟ್ ಅಲ್ಲಿ ಎಷ್ಟಿರುತ್ತೆ 3 ವೋಲ್ಟೇ ಇರುತ್ತೆ. ಸೊ ಏನಂತ ಹೇಳ್ಬೇಕು ನಾವು, ಫಾರ್ ಎ ಚಾರ್ಜ್ಡ್ ಕಂಡಕ್ಟರ್ ಪೊಟೆನ್ಷಿಯಲ್ ಇನ್ಸೈಡ್ ಈಸ್ ಕಾನ್ಸ್ಟೆಂಟ್ ಅಂಡ್ ವಿಚ್ ಈಸ್ ಈಕ್ವಲ್ ಟು ಆನ್ ದ ಸರ್ಫೇಸ್. ಇದು ಯಾಕೆ ಸ್ಟೇಟ್ಮೆಂಟ್ ಹೇಳಿದೆ ಅಂದ್ರೆ ಅವ್ರು ಜಸ್ಟಿಫೈ ಅಂತ ಕೇಳೋರೆ, ಅದನ್ನ ಜಸ್ಟಿಫೈ ಮಾಡಬೇಕು. ಹೇಗೆ ಜಸ್ಟಿಫೈ ಮಾಡ್ತೀವಿ ಅಂತಂದ್ರೆ ನೋಡ್ರಿ, ಅವ್ರೇನ್ ಮಾಡ್ತಾರೆ, ಒಂದು ಚಾರ್ಜ್ ನ ಪುಷ್ ಮಾಡಿ ಎಲ್ಲಿಂದ ಅಲ್ಲಿಗೆ, ಸೆಂಟರ್ ಇಂದ ಎನಿ ಪಾಯಿಂಟ್ ಇನ್ಸೈಡ್ ಒಳಗಡೆ. ಅಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿಂದ ಒಂದು ಟೆಸ್ಟ್ ಚಾರ್ಜ್ ಅನ್ನ ತಗೊಳ್ಳೋಣ, Q0 ಅನ್ನ. ಸೊ ಸೆಂಟರ್ O ಅಂತ ಇಟ್ಕೊಳ್ಳೋಣ, ಇನ್ನೊಂದು ಪಾಯಿಂಟ್ A ಅಂತ ಇಟ್ಕೊಳ್ಳೋಣ. ಇಲ್ಲಿಂದ ಅಲ್ಲಿಗೆ ಮೂವ್ ಮಾಡಿದಾಗ ಎಷ್ಟು ವರ್ಕ್ ಆಗುತ್ತೆ, ಅದೆಷ್ಟಿರುತ್ತೆ ಮತ್ತೆ ಜಸ್ಟಿಫೈ ಮಾಡಿ ಅಂತ ಕೇಳ್ತಾರೆ. ನಾವು ಮೂವ್ ಎ ಟೆಸ್ಟ್ ಚಾರ್ಜ್ ಫ್ರಮ್ ಸೆಂಟರ್ ಟು ಎನಿ ಪಾಯಿಂಟ್. ಹಿಂಗ್ ಬರೆಯ ನೋಡಿ ಸ್ಟೇಟ್ಮೆಂಟ್, ವರ್ಕ್ ಡನ್ ಟು ಮೂವ್ ಎ ಟೆಸ್ಟ್ ಚಾರ್ಜ್ ಫ್ರಮ್ ಸೆಂಟರ್ ಟು ಎನಿ ಪಾಯಿಂಟ್ ಇನ್ಸೈಡ್ ಈಸ್ W. ಸೊ ಡಯಾಗ್ರಾಮ್ ಅಲ್ಲಿ O to A ಅಂತ ಕೊಟ್ಟಿದ್ದೀನಿ, ವಿಚ್ ಇಸ್ ಈಕ್ವಲ್ ಟು VA minus VO into Q0. Now what is VA here? What is potential at A, which is 3 volt, and what is potential at O, which is also 3 volt, into Q0, which becomes 0. So the answer is work done is 0 ಅಂತ ಬರೀಬೇಕು. ಯಾಕೆ ಅಂತ ಕೇಳಿದ್ರೆ ಈ ಸೆಂಟೆನ್ಸ್ ನ ಬರೀರಿ. So work done is 0 because for a charged conductor potential inside is constant and which is equal to on the surface. So work done to move a test charge from center to any point, potential difference becomes 0. Therefore potential difference is 0. When the potential difference is 0, so definitely work done becomes 0 ಅಂತ ತೋರಿಸಬಹುದು. ಜಸ್ಟಿಫಿಕೇಶನ್ ಕೊಟ್ಟಂಗಾಗುತ್ತಿಲ್ಲ. ಓಕೆ, ಯು ಕ್ಯಾನ್ ರೈಟ್ ದ ನಂಬರ್ಸ್ ಆರ್ ಎಲ್ಸ್ ಯು ಕ್ಯಾನ್ ರೈಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ 0 ಅಂತ ಬರೆದ್ರು, ಅಂಡರ್ಸ್ಟುಡ್ ಅದು. ಓಕೆ, ಅರ್ಥ ಆಗ್ಲಿ ಅಂತ ಇದನ್ನ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ. ನೆಕ್ಸ್ಟ್, ಇನ್ ದ ಎಕ್ಸ್ಪ್ರೆಷನ್ ಫಾರ್ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್ ವಿಚ್ ಆರ್ ದ 2 ಇಂಪಾರ್ಟೆಂಟ್ ಕನ್ಕ್ಲೂಷನ್ಸ್ ವಿ ಅರೈವ್ ಅಟ್ ಅಂತ ಕೇಳಿದ್ರೆ, ನಾವು ಲೆಟ್ ಅಸ್ ಟೇಕ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿಚ್ ಈಸ್ E is equal to minus dV by dx. This is the relation. ಈ ರಿಲೇಷನ್ ನಮಗೆ ಯಾವ 2 ಪಾಯಿಂಟ್ಸ್ ಅಥವಾ ಕನ್ಕ್ಲೂಷನ್ ಇದೆ, ಏನು ಕನ್ಕ್ಲೂಡ್ ಮಾಡ್ತೀರಾ ಅಂತ ಕೇಳಿದರೆ, ನಿಮ್ಮ ಬುಕ್ಕಲ್ಲಿ ಹೀಗೆ ಇದೆ, ಅದನ್ನೇ ಡೈರೆಕ್ಟ್ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಯಾಕಂದರೆ ಅದೇ ಸೆಂಟೆನ್ಸ್ ಬರೆದ್ರೆ ಭಾಳ ಒಳ್ಳೆಯದು. ಏನು ಹೇಳುತ್ತೆ ಅಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ ದ ಡೈರೆಕ್ಷನ್ ಇನ್ ವಿಚ್ ಪೊಟೆನ್ಷಿಯಲ್ ಡಿಕ್ರೀಸಸ್ ಸ್ಟೀಪೆಸ್ಟ್ ಅಂತ ಹೇಳುತ್ತೆ. ಅಂದ್ರೆ ಅರ್ಥ ಏನಾಗುತ್ತೆ ಅಂದ್ರೆ, ನೀವು ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಹೋಯ್ತಂದ್ರೆ ಸೊ ಪೊಟೆನ್ಷಿಯಲ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳುತ್ತೆ.
ಯಾಕೆಂದ್ರೆ ಇಲ್ಲಿ ನೆಗೆಟಿವ್ ಸೈನ್ ಇದೆ ನೋಡಿ. ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಡೈರೆಕ್ಷನ್ ಅಲ್ಲ, ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಡಿಕ್ರೀಸ್ ಅಂತ. ಏನ್ ಡಿಕ್ರೀಸ್ ಆಗುತ್ತೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಆಸ್ ಯು ಮೂವ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ನೋಡ್ರಿ ಕಡಿಮೆ ಆಗ್ತಾ ಹೋಗುತ್ತೆ ನಾವು ದೂರ ಹೋದಂಗೆ ಅಂದ್ರೆ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಡಿಕ್ರೀಸಸ್ ಅಂತ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಂತೆ ಕನ್ಕ್ಲೂಷನ್ ಅಂದ್ರೆ ಇಟ್ಸ್ ಮ್ಯಾಗ್ನಿಟ್ಯೂಡ್ ಇಸ್ ಗಿವನ್ ಬೈ ಚೇಂಜ್ ಇನ್ ಮ್ಯಾಗ್ನಿಟ್ಯೂಡ್ ಆಫ್ ಪೊಟೆನ್ಷಿಯಲ್ ಪರ್ ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ನಾರ್ಮಲ್ ಟು ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಟ್ ದಟ್ ಪಾಯಿಂಟ್. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ವ್ಯಾಲ್ಯೂ ಅಂತಂದ್ರೆ ಹೀಗಿರುತ್ತೆ ನೋಡಿ. ದಿಸ್ ದ ಡೈರೆಕ್ಷನ್ ಆಫ್ electric field. Let me write the equipotential surface. Okay, so suppose this is the one equipotential surface and this is the another equipotential surface. So ಇಲ್ಲಿಂದ ಅಲ್ಲಿಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಂತಂದ್ರೆ ಮ್ಯಾಗ್ನಿಟ್ಯೂಡು ಅಂದ್ರೆ ಈ ಸರ್ಫೇಸ್ ಇಂದ ಈ ಸರ್ಫೇಸ್ಗೆ, ಸೊ ಇಲ್ಲಿಂದ ಅಲ್ಲಿಗಿರೋ ಪೊಟೆನ್ಷಿಯಲ್ ಡಿಫರೆನ್ಸ್ ಮತ್ತೆ ಇಲ್ಲಿಂದ ಅಲ್ಲಿಗಿರೋ ಡಿಸ್ಟೆನ್ಸ್ ನ ಡಿವೈಡ್ ಮಾಡ್ಕೊಂಡ್ರೆ ವಿಚ್ ಗಿವ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ dV/dx ಅಂತ. ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನೋಡ್ರಿ. ಸಪೋಸ್ ಇಲ್ಲಿ 3 ವೋಲ್ಟ್ ಇತ್ತು ಅಂತ ಇಟ್ಕೊಳ್ಳೋಣ, ಇಲ್ಲಿ ಸಮ್ 1 ವೋಲ್ಟ್ ಇತ್ತು ಅಂತ ಇಟ್ಕೊಳ್ಳೋಣ ಪೊಟೆನ್ಷಿಯಲ್. ಹಾಗಾದ್ರೆ ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್? 3 - 1 ಡಿವೈಡೆಡ್ ಬೈ ಅವೆರಡರ ಮಧ್ಯೆ ಡಿಸ್ಟೆನ್ಸ್ 1 ಮೀಟರ್ ಅಂತ ಇಟ್ಕೊಳ್ಳೋಣ. dx is 1 ಮೀಟರ್. ಹಾಗಾದ್ರೆ 1. ಹಾಗಾದ್ರೆ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಹಿಯರ್? 3 - 1 2/1 ವಿಚ್ ಈಸ್ ಈಕ್ವಲ್ ಟು 2 ವೋಲ್ಟ್ ಪರ್ ಮೀಟರ್ ಅಂತ ಅದರ ಮೀನಿಂಗ್. ಸೊ ಮ್ಯಾಗ್ನಿಟ್ಯೂಡ್ ಈಸ್ ಗಿವನ್ ಬೈ ಚೇಂಜ್ ಇನ್ ಪೊಟೆನ್ಷಿಯಲ್ ಪರ್ ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ವಿಚ್ ಈಸ್ ನಾರ್ಮಲ್ ಟು ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅಂದ್ರೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ ನಾರ್ಮಲ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗಬೇಕು. ಅಂದ್ರೆ ಈ ಕಡೆಯಿಂದ ಈ ಕಡೆಗೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. 1 ಮೀಟರ್ ಹೀಗೆ ಹೋಗ್ಬಾರ್ದು. ಸೊ ಶುಡ್ ಮೂವ್ ಲೈಕ್ ದಿಸ್. 1 ಮೀಟರ್ ಹೀಗಿರುತ್ತೆ ಅಂತ ಇಟ್ಕೊಂಡು. ನೆಕ್ಸ್ಟ್, ವಾಟ್ ಆರ್ ದ 2 ಮೇನ್ ಫ್ಯಾಕ್ಟರ್ಸ್ ಆನ್ ವಿಚ್ ಎಕ್ಸ್ಟೆಂಟ್ ಆಫ್ ಪೋಲರೈಸೇಷನ್ ಆಫ್ ಡೈಎಲೆಕ್ಟ್ರಿಕ್ ಮೀಡಿಯಂ ಡಿಪೆಂಡ್ಸ್. ಸೊ ಡೈಎಲೆಕ್ಟ್ರಿಕ್ ಮೀಡಿಯಂ ಪೋಲರೈಸೇಷನ್ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳಿದರೆ ನೋಡ್ರಿ, ಅದನ್ನು ಕಾಪಿ ಪೇಸ್ಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಸೊ ದಟ್ ಅದೇ ಸೆಂಟೆನ್ಸ್ ಬರೀಲಿ ಅಂತ. ಇಲ್ಲಿ ಹೇಳುತ್ತೆ ನೋಡ್ರಿ, ದ ಎಕ್ಸ್ಟೆಂಟ್ ಆಫ್ ಪೋಲರೈಸೇಷನ್ ಡಿಪೆಂಡ್ಸ್ ಆನ್ ರಿಲೇಟಿವ್ ಸ್ಟ್ರೆಂತ್ ಆಫ್ 2 ಮ್ಯೂಚುವಲಿ ಆಪೋಸಿಟ್ ಫ್ಯಾಕ್ಟರ್ಸ್. ಇದನ್ನ ಬರೆಯಕ್ಕೆ ಹೋಗ್ಬೇಡ್ರಿ. ಓಕೆ, ಇಲ್ಲಿದೆ ನೋಡ್ರಿ, ಈ ಪಾಯಿಂಟ್ಸ್ ಅನ್ನ ಬರೀರಿ. ಇಟ್ ಡಿಪೆಂಡ್ಸ್ ಆನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಟೆನ್ಸ್ ಟು ಅಲೈನ್ ದ ಡೈಪೋಲ್ಸ್ ವಿತ್ ದ ಫೀಲ್ಡ್. ಸೊ ಸಿಂಪ್ಲಿ ಯು ಕ್ಯಾನ್ ರೈಟ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಥರ್ಮಲ್ ಎನರ್ಜಿ ಅಂತ ಬರೆದ್ರೆ ಸಾಕು. ಏನೋ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಥರ್ಮಲ್ ಎನರ್ಜಿ ಬರೆದ್ರೆ ಸಾಕು. ಅವ್ರ ಪಾಯಿಂಟ್ಸ್ ಅನ್ನ ಕೇಳಿದ್ರೆ ಬರೆದ್ರೆ ಸಾಕಷ್ಟೇ. ಇಲ್ಲೇನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಅಲೈನ್ ಮಾಡುತ್ತೆ, ಥರ್ಮಲ್ ಎನರ್ಜಿ ಅದನ್ನ ಡಿಸ್ಟರ್ಬ್ ಮಾಡುತ್ತೆ. ಅಂದ್ರೆ ಅದನ್ನ ಡಿಸ್ಟರ್ಬ್ ಅಂದ್ರೆ ಅಲೈನ್ಮೆಂಟ್ ಅನ್ನ ಡಿಸ್ಟರ್ಬ್ ಮಾಡುತ್ತೆ. ಕ್ಯಾನ್ ಸೇ ಡಿಸ್ಟರ್ಬ್, ಅಲೈನ್ಮೆಂಟ್ ಅನ್ನ ಹಾಳು ಮಾಡುತ್ತೆ. ಇದು ಫೀಲ್ಡ್ ಅದನ್ನ ಅಲೈನ್ ಆಗಿ ಮಾಡ್ತಿರುತ್ತೆ, ಥರ್ಮಲ್ ಎನರ್ಜಿನ ಡಿಓರಿಯಂಟೇಷನ್ ಅಂತ ಬೇಕಾದ್ರೂ ಹೇಳುದು. ಇದು ಓರಿಯೆಂಟ್ ಆಗಿ ಮಾಡುತ್ತೆ, ಅದು ಡಿಸ್ಓರಿಯಂಟೇಷನ್ ಮಾಡುತ್ತೆ. ಸೊ ನಿಮ್ಗೆ ಅದೇನು ಬರೆಯಕ್ಕೆ ಹೋಗ್ಬಿಟ್ಟು ಜಸ್ಟ್ ಯು ರೈಟ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಥರ್ಮಲ್ ಎನರ್ಜಿ ಅಂತ ಬರೆದ್ರೆ ಸಾಕು. ಓಕೆ, ಸೊ ಹೀಗೆ ವಿಡಿಯೋ. ಒಂದು ರಿಕ್ವೆಸ್ಟ್ ಡಿಯರ್ ಸ್ಟೂಡೆಂಟ್ಸ್, ದಯವಿಟ್ಟು ಈ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಏನಾರ ಡೌಟ್ ಇದ್ರೆ, ಮತ್ತೆ ಸಬ್ಸ್ಕ್ರೈಬ್ ಆಗ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ. ಓಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಡೈಎಲೆಕ್ಟ್ರಿಕ್ಸ್? ಡಿಫೈನ್ ಎಲೆಕ್ಟ್ರಿಕ್ polarization. Dielectrics ಅಂದ್ರೇನು? ಫಸ್ಟ್ ಕ್ವಶನ್ಗೆ ಆನ್ಸರ್, ವಾಟ್ ಆರ್ ಡೈಎಲೆಕ್ಟ್ರಿಕ್ಸ್? ಡೈಎಲೆಕ್ಟ್ರಿಕ್ಸ್ ಆರ್ ದ ಇನ್ಸುಲೇಟರ್ಸ್ ಹ್ಯಾವಿಂಗ್ ನೋ ಫ್ರೀ ಚಾರ್ಜಸ್ ಟು ಕಂಡಕ್ಟ್ ಅಂತ ನಾವು ಡೈಎಲೆಕ್ಟ್ರಿಕ್ಸ್ ಅಂತ ಕರಿತೀವಿ. ಇಷ್ಟು ಬರೆದ್ರೆ ಸಾಕು, ಇನ್ಸುಲೇಟರ್ಸ್ ಹ್ಯಾವಿಂಗ್ ನೋ ಫ್ರೀ ಚಾರ್ಜಸ್. ನೆಕ್ಸ್ಟ್, ವಾಟ್ ಈಸ್ ಎಲೆಕ್ಟ್ರಿಕ್ ಪೋಲರೈಸೇಷನ್? ಇದಕ್ಕೆ ನಾವು ಸ್ಟ್ರೈಟ್ ಅವೇ ಎಲೆಕ್ಟ್ರಿಕ್ ಪೋಲರೈಸೇಷನ್ is the net dipole moment per unit volume ಅಂತ ಬರೆದ್ರೆ ಸಾಕು. ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ polarization. Okay, next question, what is dielectric strength and mention the SI unit? ಇದನ್ನು ಅಷ್ಟೇ ಡೈರೆಕ್ಟ್ ಸ್ಟ್ರೈಟ್ ಅವೇ ಕಾಪಿ ಮಾಡ್ಕೊಂಡಿದ್ದೀನಿ. ಇದೇ ಡೆಫಿನೇಷನ್ ಅನ್ನ ಆದಷ್ಟು ಬರೀರಿ, ಹೀಗೆ ಬರೀಬೇಕು. ಇಟ್ ಈಸ್ ದ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಎ ಡೈಎಲೆಕ್ಟ್ರಿಕ್ ಮೀಡಿಯಂ ಕ್ಯಾನ್ withstand without breakdown or without losing its insulating properties called dielectric strength. ಮತ್ತೆ ಅದರ SI ಯೂನಿಟ್ ನೋಡ್ರಿ, ಇಲ್ಲೇ ಇದೆ, SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ದ SI ಯೂನಿಟ್. ಅಂದ್ರೆ ಏನಾಗುತ್ತೆ ಅಂದ್ರೆ, ನೀವು ಯಾವುದೇ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಚಾರ್ಜಸ್ ಇಂಡ್ಯೂಸ್ ಆಗ್ತಾ ಹೋಗುತ್ತೆ.
ಲೈಕ್ ದಿಸ್ ಪೋಲರೈಸ್ ಆಗ್ತಾ ಹೋಗುತ್ತೆ ಈ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ. ಇನ್ನೂ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡಿದ್ರೆ ಅವುಗಳ ಡೈಪೋಲ್ ಮೂಮೆಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅಂದ್ರೆ ಸಪ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಅಟ್ ಸರ್ಟನ್ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಇವೆರಡು ಸಪ್ರೇಟ್ ಆಗ್ಬಿಡ್ತಾವೆ. ಸೊ ದೇ ಬಿಕಮ್ ಫ್ರೀ. ನಾವ್ ದಿಸ್ ಇನ್ಸುಲೇಟರ್ ಕ್ಯಾನ್ ಕಂಡಕ್ಟ್. ಎಲ್ಲಿ ತನಕ ಅದು ಅದ್ರ ಪ್ರಾಪರ್ಟಿನ ಹಾಗೆ ಉಳಿಸ್ಕೊಳ್ಳುತ್ತೋ ಅಲ್ಲಿ ತನಕ ಅದು ಡೈಎಲೆಕ್ಟ್ರಿಕ್ ಆಗಿ ಇನ್ಸುಲೇಟಿಂಗ್ ಪ್ರಾಪರ್ಟಿನ ಉಳಿಸ್ಕೊಳ್ಳುತ್ತೋ ವಿತೌಟ್ ಬ್ರೇಕ್ ಡೌನ್. ಸೊ ಅಲ್ಲಿ ತನಕ ನೀವೇನು ಫೀಲ್ಡ್ ಅನ್ನು ಅಪ್ಲೈ ಮಾಡ್ತಿರೋ ಅದೇ ಏನು ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಹಾಗಾದ್ರೆ ಇಲ್ಲಿ ನೋಡ್ರಿ, ಏರ್ ಮೀಡಿಯಂಗೆ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಕೊಟ್ಟಿದ್ದಾರೆ. ನೀವೇನಾದ್ರೂ 3 × 10⁻⁶ ವೋಲ್ಟ್ ಪರ್ ಮೀಟರ್ ಅಷ್ಟು ಫೀಲ್ಡ್ ಅನ್ನು ಅಪ್ಲೈ ಮಾಡಿದ್ರೆ ಅಥವಾ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಿದ್ರೆ ಅವಾಗ ಏರ್ ಕ್ಯಾನ್ ಕಂಡಕ್ಟ್ ಅಂತ ಹೇಳ್ತಾರೆ. ಏರ್ ಇಸ್ ಅನ್ ಇನ್ಸುಲೇಟರ್ ಆಕ್ಚುಲಿ, ಡೈಎಲೆಕ್ಟ್ರಿಕ್ ಮೀಡಿಯಂ ಅದು ಕಂಡಕ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಅಂತ ಅದರ ಅರ್ಥ. ಓಕೆ, ಸೊ ಈ ಡೆಫಿನೇಷನ್ ನ ಬರೀಬೇಕು. ಸೊ ಎಸ್ ಐ ಯೂನಿಟ್ ಗೊತ್ತಾಯ್ತು ಅನ್ಕೊಳ್ತೀನಿ. ವೋಲ್ಟ್ ಪರ್ ಮೀಟರ್ ಇಸ್ ದ ಎಸ್ ಐ ಯೂನಿಟ್ ಅಂತ ಬರುತ್ತೆ ಸರ್, ಬಿಕಾಸ್ ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಷ್ಟೇ, ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್. ಓಕೆ, ನೆಕ್ಸ್ಟ್ ಡಿಫೈನ್ ಎಲೆಕ್ಟ್ರಿಕ್ ಪೋಲರೈಸೇಷನ್ ಫಾರ್ ಲೀನಿಯರ್ ಐಸೋಟ್ರೋಪಿಕ್ ಡೈಎಲೆಕ್ಟ್ರಿಕ್ಸ್ ಅಂಡ್ ಮೆನ್ಷನ್ ದ ಎಸ್ ಐ ಯೂನಿಟ್ ಅಂತ ಕೇಳೋರೆ. ಇದು ಯಾಕೆ ಕೇಳಿದ್ರು ನಂಗಂತೂ ಗೊತ್ತಿಲ್ಲ. ಇಲ್ಲಿ ಅದರದೇ ಆದ ಬೇರೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಮೋಸ್ಟ್ಲಿ ಅದನ್ನ ಬರೀಬೇಕು ಅನ್ಕೊಳ್ತೀನಿ. ಲೆಟ್ ಮಿ ಟ್ರೈ ಟು ಡಿಫೈನ್ ಇಟ್. Dielectric is said to be polarized by external field. We consider only simple situation when the induced dipole moment. ಸೊ ಇಲ್ಲಿಂದ ಬರೀರಿ, ಇಲ್ಲಿ ಏನು ಹೈಲೈಟ್ ಮಾಡ್ತೀನಿ ಅಷ್ಟನ್ನು ಮಾತ್ರ ಬರೀರಿ. Dielectric is said to be polarized by the external field when the induced dipole moment is in the direction of the field and is proportional to the field strength. ಇದು ಆನ್ಸರ್ ಬರೀಬೇಕಿದ್ರೆ ನೀವು ಎಕ್ಸ್ಟರ್ನಲ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದಾಗ ಇವೆಲ್ಲ ಏನಾಗ್ತವೆ, ಇನ್ ದ ಫೀಲ್ಡ್ ಡೈರೆಕ್ಷನ್ ಅಲೈನ್ ಆಗ್ತಾ ಹೋಗುತ್ತೆ. ಬಟ್ ಎಷ್ಟು ಅಲೈನ್ ಆಗುತ್ತೆ ಅನ್ನೋದು ಯಾವ್ದು ಪ್ರಪೋರ್ಷನಲ್ ಇರುತ್ತೆ, ನೀವು ಎಷ್ಟು ಫೀಲ್ಡ್ ಅನ್ನ ಅಪ್ಲೈ ಮಾಡ್ತೀರಾ ಅನ್ನೋದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. ಫೀಲ್ಡ್ ಸ್ಟ್ರೆಂತ್ಗೆ ಪ್ರಪೋರ್ಷನಲ್ ಇರುತ್ತೆ ಪೋಲರೈಸೇಷನ್. ಅದನ್ನೇ ಹೇಳ್ತಾರೆ, ಅದನ್ನೇ ನಾವೇನಂತ ಕರಿತೀವಿ. ಸೊ ಸಬ್ಸ್ಟೆನ್ಸ್ ವಿಚ್ ದಿಸ್ ಅಸಂಪ್ಷನ್ ಇಸ್ ಟ್ರೂ ಫಾರ್ ಲೀನಿಯರ್ ಐಸೋಟ್ರೋಪಿಕ್ ಡೈಎಲೆಕ್ಟ್ರಿಕ್ಸ್. ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಯು ರೈಟ್ ದ ಸೆಂಟೆನ್ಸ್ ವಾಟ್ ಎವರ್ ಐ ಹ್ಯಾವ್ ಹೈಲೈಟೆಡ್. ನೆಕ್ಸ್ಟ್ ಇದ್ರದ್ದು ಎಸ್ ಐ ಯೂನಿಟ್ ಕೇಳಿದಾರೆ ಡೈಎಲೆಕ್ಟ್ರಿಕ್ ಪೋಲರೈಸೇಷನ್. ಅದಕ್ಕೆ ನಾನು ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ ದ ಪ್ರೀವಿಯಸ್ ಡೆಫಿನೇಷನ್, ನೆಟ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಈ ಡೆಫಿನೇಷನ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ರೈಟ್ ದ ಎಸ್ ಐ ಯೂನಿಟ್. ನೋಡ್ರಿ, ನೆಟ್ ಡೈಪೋಲ್ ಮೊಮೆಂಟ್ ಅಂದ್ರೆ ಡೈಪೋಲ್ ಮೊಮೆಂಟ್ ಯೂನಿಟ್ ಏನು, ಕೂಲಂಬ್ ಮೀಟರ್ ಡಿವೈಡೆಡ್ ಬೈ ವಾಲ್ಯೂಮ್ ಯೂನಿಟ್ ಮೀಟರ್ ಕ್ಯೂಬ್. ಅಲ್ಲಿಗೆ ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ, ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್. ಸೊ ದಿಸ್ ಈಸ್ ದ ಎಸ್ ಐ ಯೂನಿಟ್. ಸೊ ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್. ನೀವು ಇದೆಲ್ಲ ಸರ್ಕಸ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಟ್ರೈಟ್ ಅವೇ ಯು ಕ್ಯಾನ್ ರೈಟ್ ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್. ಬಟ್ ನಿಮ್ಗೆ ಮರ್ತದ್ರೆ ಈ ತರ ಮಾಡಿದ್ರು ಅಂತ ಜ್ಞಾಪಿಸ್ಕೊಳ್ಳಿ. ಸೊ ಅವಾಗ ನಿಮಗೆ ರಿಕಾಲ್ ಮಾಡ್ಬೋದು, ಯಾವುದು ಕನ್ಫ್ಯೂಷನ್ ಇರಲ್ಲ. ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್ ನೋಡಿ, ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಪರ್ ಮೀಟರ್ ಕ್ಯೂಬ್ ಕ್ಯಾನ್ಸಲ್ ಆದ್ರೆ ಕೂಲಂಬ್ ಪರ್ meter square. Next, okay, define equipotential surface and draw equipotential surfaces for an electric dipole. First definition ಹೇಳ್ಬೇಡ. What are equipotential surfaces? Surfaces on which potential is same at all points. ಇಷ್ಟು ಬರದೆ ಸಾಕು. ಯಾವುದೇ ಸರ್ಫೇಸ್ ಮೇಲೆ ಪೊಟೆನ್ಷಿಯಲ್ ಎಲ್ಲ ಕಡೆ ಸೇಮ್ ಇದ್ರೆ ಅಂತ ಸರ್ಫೇಸ್ ನ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರೀತಾರೆ. ಅದೇ ಹೆಸರು ಹೇಳ್ತಾ ನೋಡ್ರಿ, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಪೊಟೆನ್ಷಿಯಲ್ ಈಕ್ವಲ್ ಇರಬೇಕು ಅಂತ ಅದರ ಅರ್ಥ. ಓಕೆ, ವರ್ಡ್ ನೋಡಿದ್ರೆ ನಾವು ಈಸಿಯಾಗಿ ಡಿಫೈನ್ ಮಾಡೋಂಗ್ ಇರಬೇಕು, ಸಾಕದೆ. ನೆಕ್ಸ್ಟ್, ಡ್ರಾ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಎಲೆಕ್ಟ್ರಿಕ್ ಡೈಪೋಲ್. ನಾನು ಕಾಪಿ ಪೇಸ್ಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ದಿಸ್ ಈಸ್ ದ ಈಕ್ವಿಪೊಟೆನ್ಷಿಯಲ್ ಫಾರ್ ಡೈಪೋಲ್. ಒಂದು ಪ್ಲಸ್ ಒಂದು ಮೈನಸ್ ಇದೆ ನೋಡ್ರಿ. ಈ ಸರ್ಫೇಸಸ್ ದೂರ ಹೋಗ್ತಾ ಹೋಗುತ್ತೆ. ಇದನ್ನ ರಫ್ ಆಗಿ ಡ್ರಾ ಮಾಡಿದ್ರೆ ಆಯ್ತಷ್ಟೇ. ಕಾನ್ಸೆಂಟ್ರಿಕ್ ಸ್ಪಿಯರ್ಸ್ ಸ್ವಲ್ಪ ದೂರ ಹೋಗಿ ಬರೀರಿ ಅಷ್ಟೇ, ದೂರ ಹೋಗ್ತಾ ನೋಡಿ. ಇಲ್ಲೆಲ್ಲ ಕಾನ್ಸೆಂಟ್ರಿಕ್ ಸ್ಪಿಯರ್ಸ್ ಇದೆ ನೋಡ್ರಿ, ಕಾನ್ಸೆಂಟ್ರಿಕ್ ಸ್ಪಿಯರ್ಸ್ ಇದು ಸ್ಪಿಯರ್. ಸೊ ಇದು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆದಂಗೆ ಸ್ವಲ್ಪ ದೂರ ಹೋಗುತ್ತೆ, ದೇ ಮೂವ್ ಅವೇ ಲೈಕ್ ದಿಸ್. ನೆಕ್ಸ್ಟ್, ಡ್ರಾ ಅಂತ ಕೇಳ್ತಾರೆ. ಡ್ರಾ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಫಾರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಐಡೆಂಟಿಕಲ್ ಪಾಸಿಟಿವ್ ಚಾರ್ಜಸ್. ಇಲ್ಲಿ ನೋಡ್ರಿ, ದಿಸ್ ಈಸ್ ದ ಈಕ್ವಿಪೊಟೆನ್ಷಿಯಲ್. ನೋಡ್ರಿ ಇಲ್ಲಿ ಸೇರ್ಕೊಂಡ್ ಬಿಡೋದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ನೋಡ್ರಿ, ಸ್ಟಾರ್ಟಿಂಗ್ ಕಾನ್ಸೆಂಟ್ರಿಕ್ ಸ್ಪಿಯರ್ಸ್ ಬರುತ್ತೆ ಇದಕ್ಕೆ, ಆಮೇಲೆ ಏನಾಗ್ತಾ ಹೋಗುತ್ತೆ, ಸರ್ಫೇಸಸ್ ಈ ಕಡೆ ಹೋಗ್ತಾ ಹೋಗುತ್ತೆ, ಈ ಕಡೆ ಆಗಿ ಕೊನೆಯಲ್ಲಿ ಏನಾಗುತ್ತೆ, ಅದು ಜಾಯಿನ್ ಆಗಿಬಿಡುತ್ತೆ. ಯಾಕೆಂದರೆ ಪೊಟೆನ್ಷಿಯಲ್ ಪ್ಲಸ್ ಆ್ಯಡ್ ಅಪ್ ಆಗ್ತಾ ಹೋಗುತ್ತೆ. ಹಾಗಾಗಿ
ಅದೇನು ಬೇಡ, ಜಸ್ಟ್ ಯು ರೈಟ್ ಲೈಕ್ ದಿಸ್. ನೆಕ್ಸ್ಟ್, ದಿಸ್ ಈಸ್ ದ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಥರ ಬರೋದಾಯ್ತು ಅಷ್ಟೇ. ಸೊ ಒಂದೆರಡು ಸರ್ಫೇಸ್ ಬರೀರಿ ಅಷ್ಟೇ, ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನೋಡಿ, ಇಲ್ಲಿ ನಾನೇ ಒಂದ್ಸತಿ ಬರೆದು ತೋರಿಸ್ಬಿಡ್ತೀನಿ. ಒಂದು ಬರೆದ್ರೆ ಸಾಕು ಬಿಡ್ರಿ. ಯೂನಿಫಾರ್ಮ್ ಅಂತ ತೋರಿಸ್ಬೇಕಂತ ಒಂದು 2-3 ಲೈನ್ ಈಕ್ವಲ್ ಸ್ಪೇಸಿಂಗ್ ಬರೀಬೇಕು. ಆಮೇಲೆ ಅದಕ್ಕೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅಂತ ಕೇಳೋರೆ ಈ ತರ ಬರೀರಿ ಅಷ್ಟೇ. ಬರೆಯುವಾಗ ಈ ತರ ಬರೀರಿ. ಇಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್, ಡಿಫೈನ್ ಕೆಪಾಸಿಟೆನ್ಸ್ ಆಫ್ ಎ ಕಂಡಕ್ಟರ್ ಅಂತ ಕೇಳ್ತಾರೆ ಅಂಡ್ ದ ಸರ್ಕ್ಯೂಟ್ ಸಿಂಬಲ್ ಆಫ್ ಕೆಪಾಸಿಟರ್. ಡಿಫೈನ್ ಕೆಪಾಸಿಟೆನ್ಸ್ ಆಫ್ ಎ ಕಂಡಕ್ಟರ್. ಸೊ ಕೆಪಾಸಿಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಫಿನೇಷನ್ ಹೇಳುವಾಗ ನಾವೇನ್ ಮಾಡಬೇಕು, ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ನ ಬೇಸಿಸ್ ಮೇಲೆ ಡಿಫೈನ್ ಮಾಡ್ಬೇಕು. ಏನಂತಂದ್ರೆ ಇಲ್ಲೇನಾಗುತ್ತೆ, ನೀವು ಚಾರ್ಜ್ ನ ಆಡ್ ಮಾಡ್ದಂಗೆ ಅದ್ರದ್ದು ಏನಾಗ್ತಾ ಹೋಗುತ್ತೆ, ಪೊಟೆನ್ಷಿಯಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಕೆಪಾಸಿಟೆನ್ಸ್ ಅಂತ ಕರೀತಾರೆ. ಇಟ್ ಈಸ್ ದ ರೇಷಿಯೋ ಆಫ್ ಚಾರ್ಜ್ ಆಡೆಡ್, ಯಾವ್ದ್ರದ್ದು ಕೇಳೋದು, ಕಂಡಕ್ಟರ್ ಅಲ್ಲಿಗೆ ಚಾರ್ಜ್ ಆಡೆಡ್ ಟು ದ ಕಂಡಕ್ಟರ್ ಟು ದ ರೈಸ್ ಇನ್ ಇಟ್ಸ್ ಪೊಟೆನ್ಷಿಯಲ್. ಬೇರೆ ಬರೆಯಕ್ ಹೋಗ್ಬಿಟ್ರಿ. ದಿಸ್ ಈಸ್ ದ ಡೆಫಿನೇಷನ್ ಆಫ್ ಕೆಪಾಸಿಟೆನ್ಸ್. ಆಮೇಲೆ ಏನ್ ಕೇಳ್ತಾರೆ, ಸರ್ಕ್ಯೂಟ್ ಸಿಂಬಲ್ ಆಫ್ ಕೆಪಾಸಿಟರ್ ಅಂತ ಕೇಳ್ತಾರೆ. ಸರ್ಕ್ಯೂಟ್ ಸಿಂಬಲ್ ಆಫ್ ಕೆಪಾಸಿಟರ್ 2 ಪ್ಯಾರಲಲ್ ಲೈನ್ಸ್ ಅನ್ನ ಬರೀಬೇಕು, ಈಕ್ವಲ್ ಪ್ಯಾರಲಲ್ ಬರೀಬೇಕು. ಒಂದ್ ದೊಡ್ಡದು ಒಂದ್ ಸಣ್ಣ ಬರೆದ್ರೆ ಬ್ಯಾಟ್ರಿ ಆಗ್ಬಿಡುತ್ತೆ, ಎಲ್ಲ ಆಗ್ಬಿಡುತ್ತೆ. ಸೊ ಈ ತರ ಬರೀರಿ, ಇಷ್ಟು ಬರೆದ್ರೆ ಸಾಕು. ಲೈಕ್ ದಿಸ್. ದಿಸ್ ಈಸ್ ದ ಸಿಂಬಲ್ ಆಫ್ ಕೆಪಾಸಿಟರ್ ಹ್ಯಾವಿಂಗ್ ಕೆಪಾಸಿಟೆನ್ಸ್ ಸಿ. ನೆಕ್ಸ್ಟ್, ರೈಟ್ ದ SI ಯೂನಿಟ್ ಆಫ್ ಕೆಪಾಸಿಟೆನ್ಸ್ ಅಂಡ್ ಡಿಫೈನ್ SI ಯೂನಿಟ್ ಆಫ್ ಕೆಪಾಸಿಟೆನ್ಸ್. Okay, SI ಯೂನಿಟ್ ಆಫ್ ಕೆಪಾಸಿಟೆನ್ಸ್ is farad, or else you can write capital F. This is the SI ಯೂನಿಟ್ ಆಫ್ ಕೆಪಾಸಿಟೆನ್ಸ್. ರೈಟ್ ಅಂತಾನೆ ಕೇಳಿದಾರೆ, ಜೊತೆಗೆ ಏನ್ ಕೇಳಿದಾರೆ, ಡಿಫಿನೇಷನ್ ಕೇಳಿದಾರೆ ನೋಡಿ. ಡಿಫೈನ್, ಇದನ್ನ ಹೆಂಗ್ ಡಿಫೈನ್ ಮಾಡೋದಂದ್ರೆ ಯೂಸಿಂಗ್ ದ ಸೇಮ್ ಫಾರ್ಮುಲಾ, ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಇದು 1 ಫ್ಯಾರಡ್ ಆಗ್ಬೇಕಂದ್ರೆ ಚಾರ್ಜ್ ಎಷ್ಟನ್ನ ಆಡ್ ಮಾಡ್ತೀರಾ, 1 ಕೂಲಂಬ್ ಚಾರ್ಜ್ ನ ಆಡ್ ಮಾಡಿದಾಗ ಅದರಲ್ಲಿ ಪೊಟೆನ್ಷಿಯಲ್ ಎಷ್ಟು ಜಾಸ್ತಿ ಆಗ್ಬೇಕು, ಎಕ್ಸಾಕ್ಟ್ಲಿ 1 ವೋಲ್ಟ್ ಪೊಟೆನ್ಷಿಯಲ್ ರೈಸ್ ಆಗ್ಬೇಕು. ಅವಾಗ ಕೆಪಾಸಿಟೆನ್ಸ್ ಅದ್ರದ್ದು ಎಷ್ಟಾಗುತ್ತೆ, 1 ಫ್ಯಾರಡ್ಗೆ ಈಕ್ವಲೆಂಟ್ ಇರುತ್ತೆ. ಹೇಗೆ ಡಿಫೈನ್ ಮಾಡೋದು, ವೆನ್ 1 ಕೂಲಂಬ್ ಚಾರ್ಜ್ ಈಸ್ added to the conductor to raise its potential by 1 volt, then its capacitance exactly equal to 1 farad. ಇದೇ ತರನೇ ಬರೀಬೇಕು ನೀವು. 1 farad ಡೆಫಿನೇಷನ್. 1 ಕೂಲಂಬ್ ಚಾರ್ಜ್ ನ ಆಡ್ ಮಾಡಿ ಅದರಲ್ಲಿ 1 ವೋಲ್ಟ್ ಅಷ್ಟು ಪೊಟೆನ್ಷಿಯಲ್ ಜಾಸ್ತಿ ಆಯ್ತಂದ್ರೆ 1 ಕೂಲಂಬ್ ಬೈ 1 ವೋಲ್ಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 1 farad. Next, write the expression for energy density ಅಂತ ಕೇಳ್ತಾನೆ in case of charged capacitor and explain the symbols used. Charge density ನೋಡ್ರಿ, ಸ್ಮಾಲ್ ಯು ಇಂದ ರೆಪ್ರೆಸೆಂಟ್ ಮಾಡ್ತಾರೆ ಚಾರ್ಜ್ ಡೆನ್ಸಿಟಿ, and it is given by 1/2 epsilon naught E square is the formula for energy density. Okay, ನೆಕ್ಸ್ಟ್ ಏನ್ ಮಾಡಬೇಕು, ಬೆಟರ್ ಟು ರೈಟ್ ಲೈಕ್ ದಿಸ್, ಎನರ್ಜಿ ಡೆನ್ಸಿಟಿ ಯು ಈಸ್ ಈಕ್ವಲ್ ಟು 1/2 ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್. ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡಬೇಕು. ಹೇಗೆ ಮಾಡ್ತೀರಾ, ವೇರ್ ಅಂತ ಬರೆದು ಎಪ್ಸಿಲಾನ್ ನಾಟ್ ಅಂದ್ರೆ ಏನು, ಇ ಅಂದ್ರೆ ಏನು ಅಂತ ಬರೀರಿ. ಎಪ್ಸಿಲಾನ್ ನಾಟ್ ಈಸ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ಏರ್ ಆರ್ ವ್ಯಾಕ್ಯೂಮ್ ಯು ಕ್ಯಾನ್ ರೈಟ್, ಅಂಡ್ ಇ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಬರೆದ್ರೆ ಸಾಕು ಅನ್ಕೊಳ್ತೀನಿ. ನೆಕ್ಸ್ಟ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್. ಅಲ್ಲಿ ಎನರ್ಜಿ ಡೆನ್ಸಿಟಿ ಕೇಳಿದ್ರು ಹಿಂದಿನ ಕ್ವಶನ್ ಅಲ್ಲಿ, ಇವಾಗ ಎನರ್ಜಿ ಸ್ಟೋರ್ಡಿನೇ ಕೆಪಾಸಿಟರ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಕೇಳ್ತಾರೆ. ಎಷ್ಟೊಂದು ಫಾರ್ಮುಲಾಸ್ ಇದೆ ನೋಡ್ರಿ. ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್, ಯು ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಯಾವ್ದು ಬರೆಯೋದು, 1/2 ಹಾಫ್ ಸಿ ವಿ ಸ್ಕ್ವೇರ್ ಅಂತ ಬೇಕಾದ್ರೂ ಬರೀಬಹುದು, ಅಥವಾ ಎನರ್ಜಿ 1/2 ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್ ಇಂಟು ಎ ಇಂಟು ಎಲ್ ಅಂತ ಬೇಕಾದ್ರೂ ಬರೀಬಹುದು. ಸಿಂಪಲ್ ಆಗಿರೋದು ಬರೆಯೋಣ. ಅವ್ರು ಪರ್ಟಿಕ್ಯುಲರ್ ಆಗಿ ಇದನ್ನೇ ಅಂತ ಕೇಳಿಲ್ಲ, NCERT ಬುಕ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ, ಯಾವ್ದು ಬೇಕಾದ್ರೂ ಬರೀರಿ. ವೇರ್ ಸಿ ಇಸ್ ದ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್ ಅಂಡ್ ದೆನ್ ವಿ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಕೆಪಾಸಿಟರ್. ಇಲ್ಲಿ ವೇರ್ in this formula, second formula, okay, where already epsilon naught ಅಂದ್ರೆ ಬರ್ದಿ ಹಿಂದಿನ ಕ್ವಶನ್ ಅಲ್ಲಿ ನೋಡ್ಕೊಳ್ಳಿ, ರೆಫರ್ ಮಾಡಿ. ಇ ಅಂದ್ರೆ ಏರಿಯಾ ಆಫ್ ಪ್ಲೇಟ್ಸ್, ಆಮೇಲೆ ಎಲ್ ಅಂತ ಬರುತ್ತೆ ಅಥವಾ ಡಿ ಅಂತ ಬರೆಯೋಣ. ಡಿ ಕ್ಯಾನ್ ರೈಟ್, ಡಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಕ್ಯಾನ್ ರೈಟ್. ಸೊ ಇದನ್ನಾದ್ರೂ ಬರೀರಿ ಪರ್ಟಿಕ್ಯುಲರ್ ಆಗಿ, ಅವ್ರೇನು ಕೇಳಿಲ್ಲ. ಕ್ಯಾನ್ ರೈಟ್ ಬೋತ್ ಆರ್ ಎನಿ ಒನ್.
ಓಕೆ ನೆಕ್ಸ್ಟ್ ಫೈಂಡ್ ದ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಚಾರ್ಜ್ ಆಫ್ 4 into 10 raised to minus 9 ಕೂಲಂಬ್ 9 ಸೆಂಟಿಮೀಟರ್ ಅವೇ ಫ್ರಮ್ ಇಟ್. ಜಸ್ಟ್ ಇಲ್ಲಿ ನಾವೇನ್ ಮಾಡಬೇಕು, ಪೊಟೆನ್ಷಿಯಲ್ ನ ಕಂಡುಹಿಡಿಬೇಕು ಡ್ಯೂ ಟು ಎ ಪಾಯಿಂಟ್ ಚಾರ್ಜ್, ಒಂದು ಪಾಯಿಂಟ್ ಚಾರ್ಜ್ ಅಲ್ಲಿಗೆ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಫಾರ್ಮುಲಾ ಏನಾಗುತ್ತೆ, ವೆರಿ ಸಿಂಪಲ್ ಫಾರ್ಮುಲಾ ಅಂಡ್ ವೆರಿ ಬೇಸಿಕ್ ಫಾರ್ಮುಲಾ. ಒಂದೇ ಚಾರ್ಜು ಇರೋದ್ರಿಂದ v is equal to 1/4πε0 into q by r ಬರುತ್ತೆ. ಸೊ 9 into 10 raised to 9 ಹಾಗೆ ಇರಲಿ, ಇಂಟು ಚಾರ್ಜ್ ವ್ಯಾಲ್ಯೂ ಎಷ್ಟು 4 into 10 to the power of minus 9 ಡಿವೈಡೆಡ್ ಬೈ ಎಷ್ಟು ದೂರದಲ್ಲಿ 9 ಸೆಂಟಿಮೀಟರ್ ಅವೇ. 9 into 10 raised to minus 2 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 9 minus 9 ಕ್ಯಾನ್ಸಲ್ ಆಗುತ್ತೆ, 9 9 ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಉಳಿಯೋದು 4 into 10 to the power of ಪ್ಲಸ್ 2 ಮೇಲೆ ಹೋಯ್ತಂದ್ರೆ ಪ್ಲಸ್ 2 ಅಲ್ಲಿಗೆ ವಿಚ್ ಈಸ್ ಈಕ್ವಲ್ ಟು 400 ವೋಲ್ಟ್. ವೆರಿ ಸಿಂಪಲ್ ಕ್ವಶನ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕೇಳ್ತಾರೆ ನೋಡಿ. ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ಏನಿದೆ, ಡೈಪೋಲ್ ಇದೆ ಮತ್ತೇನಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಅವಾಗ ಏನಾಗುತ್ತಂತೆ, ವಿತ್ ಡೈಪೋಲ್ ಮೊಮೆಂಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಎಕ್ಸ್ಟರ್ನಲ್ ಫೀಲ್ಡ್. ಅಂದ್ರೆ ಈ ತರ ಬರೆಯೋಣ. ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇದೆ. ಸೊ ದಿಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಡೈಪೋಲ್ ಮೊಮೆಂಟ್ ಈ ತರ ಇದೆ. ಸೊ ದಿಸ್ ಇಸ್ ದ ಡೈಪೋಲ್ ಮೊಮೆಂಟ್ ನ ಡೈರೆಕ್ಷನ್. ಅಂದ್ರೆ ಇಲ್ಲಿ ಏನಿರುತ್ತೆ, ಪಾಸಿಟಿವ್ ಚಾರ್ಜ್, ಇಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಈ ತರ ಬರ್ಕೊಂಡ್ರೆ ಇವೆರಡರ ಮಧ್ಯೆ ಆಂಗಲ್ ಎಷ್ಟಿದೆ, 90 ಡಿಗ್ರಿ ಇದೆ. ಹಾಗಿದ್ರೆ ಫೈಂಡ್ ದ ವರ್ಕ್ ರಿಕ್ವೈರ್ಡ್ ಟು ಟರ್ನ್ ದ ಡೈಪೋಲ್ so as to align the dipole moment vector anti-parallel to the electric field. Dipole moment ನೀವೇನ್ ಮಾಡ್ಬೇಕು, ಇದನ್ನ ಯಾವ ತರ ಟರ್ನ್ ಮಾಡ್ಬೇಕಂದ್ರೆ, ಸೊ ಇದು ಅಪ್ವರ್ಡ್ ಇದೆಯಾ ನನ್ನ ಡಯಾಗ್ರಾಮ್ ಅಲ್ಲಿ, ಇದನ್ನ ಯಾವ ತರ ಟರ್ನ್ ಮಾಡ್ಬೇಕಂದ್ರೆ, ಸೊ ದಟ್ ಇಟ್ ಶುಡ್ ಅಲೈನ್, ಯಾವ ಕಡೆ ಅಲೈನ್ ಆಗಬೇಕು, ಡೈಪೋಲ್ ಮೊಮೆಂಟ್ ವೆಕ್ಟರ್ ಆಂಟಿ ಪ್ಯಾರಲಲ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಡೈಪೋಲ್ ಮೊಮೆಂಟ್ ಮಧ್ಯೆ ಎಷ್ಟಿರಬೇಕು, 180 ಡಿಗ್ರಿ ಒಂದೇ, ಆಪೋಸಿಟ್ ಅನ್ನು ಅಂದ್ರೆ ಆಂಟಿ ಪ್ಯಾರಲಲ್ ಅಂದ್ರು ಒಂದೇ. ಹಾಗಾದ್ರೆ ಇದನ್ನ ಹೆಂಗ್ ಟರ್ನ್ ಮಾಡಬೇಕು, ಹಿಂಗಿರೋದನ್ನ ಹಿಂಗ್ ಟರ್ನ್ ಮಾಡಬೇಕು. ವಿ ಹ್ಯಾವ್ ಟು ಟರ್ನ್ ಲೈಕ್ ದಿಸ್. ಟರ್ನ್ ಮಾಡಿದಾಗ ಏನಾಗುತ್ತೆ, ಆಫ್ಟರ್ ಟರ್ನಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಹಾಗೆ ಇರುತ್ತೆ, ಸೊ ಡೈಪೋಲ್ ಈ ತರ ಟರ್ನ್ ಆಗುತ್ತೆ. ಈ ಕಡೆ ಪ್ಲಸ್, ಈ ಕಡೆ ಮೈನಸ್. ಡೈಪೋಲ್ ಮೊಮೆಂಟ್ ವಿಲ್ ಬಿ ಲೈಕ್ ದಿಸ್ ಪಿ. ಸೊ ಇದು ಎರಡರ ಮಧ್ಯೆ ಎಷ್ಟಿದೆ ಆಂಗಲ್, ಇಲ್ಲಿ 180 ಡಿಗ್ರಿ ಇದೆ. ಟರ್ನ್ ಮಾಡ್ಬೇಕಂದ್ರೆ ಏನ್ ಕೇಳಿದ್ರೆ, ಎಷ್ಟು ವರ್ಕ್ ಮಾಡಬೇಕಾಗುತ್ತೆ. ವರ್ಕ್ ಡನ್ ಈಸ್ ಆಲ್ವೇಸ್ ಈಕ್ವಲ್ ಟು ಡಿಫರೆನ್ಸ್ ಇನ್ ದ ಪೊಟೆನ್ಷಿಯಲ್ ಎನರ್ಜಿ. ಸೊ ಹಾಗಾದ್ರೆ ವರ್ಕ್ ಡನ್ ಈಸ್ ಈಕ್ವಲ್ ಟು ಮೈನಸ್ ಪಿ ಇ ಕಾಸ್ ಥೀಟಾ 2 ಮೈನಸ್ ಕಾಸ್ ಥೀಟಾ 1 ಹಾಕೊಳ್ಳಿ. ಸೊ ಡಬ್ಲ್ಯೂ ಈಸ್ ಈಕ್ವಲ್ ಟು ಮೈನಸ್ ವಾಟ್ ಈಸ್ ಪಿ, ಡೈಪೋಲ್ ಮೊಮೆಂಟ್ ಕೊಟ್ಟಿದ್ದಾನೆ 6 ಮೈಕ್ರೋ ಕೂಲಂಬ್ ಪರ್ ಮೀಟರ್. 6 into 10 raised to minus 6 is the dipole moment value and is the electric field value ಕೊಟ್ಟಿದ್ದಾರೆ ನೋಡಿ 10 raised to plus 6 ಅಂತ. ಓಕೆ, ಇಂಟು ಕಾಸ್ ಥೀಟಾ 2 ಎಷ್ಟು, ಥೀಟಾ 2 180 ಡಿಗ್ರಿ ಮೈನಸ್ ಕಾಸ್ ಎಷ್ಟಿತ್ತು, ಇನಿಷಿಯಲಿ 90 ಡಿಗ್ರಿ ಇತ್ತು, ಕಾಸ್ 90. ಇದೇನಾಗುತ್ತೆ, ಕಾಸ್ 90 0 ಆಗ್ಬಿಡುತ್ತೆ. ಕಾಸ್ 180 ಮೈನಸ್ 1, ಇದ್ರದ್ದು ಮೈನಸ್ 1 ವ್ಯಾಲ್ಯೂ, ಇದ್ರದ್ದು 0. ಸೊ ಮೈನಸ್ 1 ಇಂಟು ಇದು ಸೇರ್ಕೊಂಡು ಏನಾಗುತ್ತೆ, ಪ್ಲಸ್ ಆಗುತ್ತೆ. ಪ್ಲಸ್ ಇದೇನಾಗುತ್ತೆ, ಮೈನಸ್ 6 ಪ್ಲಸ್ 6 ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿಯಲ್ಲ, 6 ಜೌಲ್ ಈಸ್ ದ ಆನ್ಸರ್. 6 ಜೌಲ್ ಈಸ್ ದ ಕರೆಕ್ಟ್. ನಿಮಗೆ ಗೊತ್ತಾಗಿದೆ. ಇದು ಕಾಸ್ ಇನ್ವರ್ಸ್ ಅನ್ಕೊಂಡ್ಬಿಟ್ರೆ, ಇದು ಕಾಸ್ 180 ಡಿಗ್ರಿ ವ್ಯಾಲ್ಯೂ, ಇದು ಕಾಸ್ 0 ವ್ಯಾಲ್ಯೂ, ಕಾಸ್ 90 ಡಿಗ್ರಿ ವ್ಯಾಲ್ಯೂ 0. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ 6 10 raised to minus 6 ಪ್ಲಸ್ 6 ಕ್ಯಾನ್ಸಲ್ ಆಗಿ 6 ಜೌಲ್ ಉಳ್ಕೊಳ್ಳುತ್ತೆ. ಹೋಪ್ ನಿಮಗೆ ಗೊತ್ತಾಗಿದೆ. Can we take next question? Yes. Electrostatic potential at a point is 10 volt. ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟಿದೆ, ಆ ಜಾಗದಲ್ಲಿ 10 ವೋಲ್ಟ್ ಇದೆ. ದೆನ್ ಫೈಂಡ್ ದ ವರ್ಕ್ ಡನ್, ಡಬ್ಲ್ಯೂ ಕಂಡುಹಿಡಿಬೇಕು. ಸೊ ವರ್ಕ್ ಡನ್ ಎಷ್ಟು, ಯಾಕೆ ವರ್ಕ್ ಡನ್, ಯಾಕೆ ಟು ಮೂವ್ 20 ಮೈಕ್ರೋ ಕೂಲಂಬ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್. ಅಂದ್ರೆ ನೀವು ವರ್ಕ್ ಡನ್ ಅನ್ನು ಕಂಡುಹಿಡಿಬೇಕು. ಯಾಕೆಂದ್ರೆ ವಿ ಹ್ಯಾವ್ ಟು ಮೂವ್, ಯಾವ್ದನ್ನ ಮೂವ್ ಮಾಡ್ತಿರೋದನ್ನ ಟೆಸ್ಟ್ ಚಾರ್ಜ್ Q0 ಅಂತ ತಗೊಳ್ಳಿ ಬೆಟರ್. 20 ಮೈಕ್ರೋ ಕೂಲಂಬ್ನ ಇನ್ಫಿನಿಟಿಯಿಂದ ಈ ಪಾಯಿಂಟಿಗೆ ಮೂವ್ ಮಾಡಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಬೇಕಂದ್ರೆ ಎಷ್ಟು ಅಮೌಂಟ್ ಆಫ್ ವರ್ಕ್ ಡನ್. ಸೊ ದಿಸ್ ಇಸ್ ದ ಬೇಸಿಕ್ ಡೆಫಿನೇಷನ್ ಆಫ್ ಏನು, ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್. ಹಾಗಾದ್ರೆ ನಾವೇನ್ ಮಾಡೋಣ, ಪೊಟೆನ್ಷಿಯಲ್ ಬೇಸಿಕ್ ಡೆಫಿನೇಷನ್, ವರ್ಕ್ ಡನ್ ಇನ್ ಮೂವಿಂಗ್ ಎ ಟೆಸ್ಟ್ ಚಾರ್ಜ್ ಡೈರೆಕ್ಟ್ಲಿ. ಯಾಕಂದ್ರೆ ಪೊಟೆನ್ಷಿಯಲ್ ಅಟ್ ಇನ್ಫಿನಿಟಿ ಏನಿರುತ್ತೆ, 0 ಇರುತ್ತೆ. ಹಾಗಾಗಿ ಸ್ಟ್ರೈಟ್ ಅವೇ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡಿಫೈನ್ ಮಾಡ್ಕೊಂಡು
ಸೊ ವರ್ಕ್ ಡನ್ ಏನಂತ ಬರೀಬಹುದು ವಿ ಇಂಟು ಕ್ಯೂ ನಾಟ್. ವಾಟ್ ಈಸ್ ದ ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್ 10 ಇಂಟು ವಾಟ್ ಈಸ್ ದ ಚಾರ್ಜ್ ವಿ ಆರ್ ಮೂವಿಂಗ್ 20 ಮೈಕ್ರೋ. ಅಲ್ಲಿಗೆ ಏನಾಗುತ್ತೆ 200 ಇಂಟು 10⁻⁻⁶ ಜೌಲ್ ಆಗುತ್ತೆ, ಅಥವಾ 200 ಮೈಕ್ರೋ ಕೂಲಮ್ ಅಂತ ಕೊಟ್ಬಿಟ್ಟವ್ರಲ್ಲ. ಫೈಂಡ್ ದ ವರ್ಕ್ ಡನ್. ಇಟ್ ಶುಡ್ ಬಿ ಜೌಲ್. 200 ಮೈಕ್ರೋ ಜೌಲ್ ಆಗ್ಬೇಕಾ? 200 ವರ್ಕ್ ಡನ್ ಅಂತಾನೆ ಕೇಳಿರೋದು, 200 ಮೈಕ್ರೋ ಜೌಲ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 20. Capacitance of a parallel plate capacitor with air between the plates is 18 picofarad. ಸೊ ಇಲ್ಲಿ ಏನಾಗಿದೆ, ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಯಾವಾಗ ಏರ್ ಮೀಡಿಯಂ ಇದ್ದಾಗ ಎಷ್ಟಿರುತ್ತೆ ಅಂತ ಕೆಪಾಸಿಟೆನ್ಸ್ 18 ಪಿಕೋಫ್ಯಾರಡ್ ಇರುತ್ತೆ. ಹಾಗಾದ್ರೆ ಬರ್ಕೊಂಡ್ ಬೇಡ, ಸಿ ಏರ್ ಎಷ್ಟಿರುತ್ತೆ ಎಪ್ಸಿಲಾನ್ ನಾಟ್ ಎ ಬೈ ಡಿ ಇರುತ್ತೆ. ಅದರ ಮ್ಯಾಗ್ನಿಟ್ಯೂಡ್ ಎಷ್ಟು ಕೊಟ್ಟಿದ್ದಾನೆ, ಸಾರಿ 18 ಪಿಕೋಫ್ಯಾರಡ್ ಕೊಟ್ಟಿದ್ದಾನೆ. ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ, ಏರ್ ಈಸ್ ರಿಪ್ಲೇಸ್ಡ್ ಬೈ ಎ ಡೈಎಲೆಕ್ಟ್ರಿಕ್ ಸ್ಲಾಬ್. ಏರ್ ಅನ್ನ ತೆಗೆದು ಡೈಎಲೆಕ್ಟ್ರಿಕ್ ಮೀಡಿಯಂ ಇಡ್ತಾರೆ. ಅವಾಗ ಅದ್ರ ಕೆಪಾಸಿಟೆನ್ಸ್ ಎಷ್ಟಾಗುತ್ತಂತೆ 54 ಪಿಕೋಫ್ಯಾರಡ್. ಹಾಗಾದ್ರೆ ಸಿ ಮೀಡಿಯಂ ಎಷ್ಟಾಗುತ್ತಂತೆ 54 ಪಿಕೋಫ್ಯಾರಡ್ ಆಗುತ್ತಂತೆ. ಹಾಗಾದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್? ಹಾಗಾದ್ರೆ ಡೈಎಲೆಕ್ಟ್ರಿಕ್ ಮೀಡಿಯಂ ನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕಂಡುಹಿಡಿಬೇಕು. ಓಕೆ, ಸೊ ವಿ ನೀಡ್ ಟು ಫೈಂಡ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಸ್ಲ್ಯಾಬ್. ಇದಕ್ಕೆ ನಾವು ಡೈರೆಕ್ಟ್ ಸ್ಟ್ರೈಟ್ ಅವೇ let us take the dielectric constant definition. Dielectric constant is equal to C air by C medium na use ಮಾಡಿ, ಸಾರಿ C medium ಆಗ್ಬಿಡುತ್ತೆ. C medium by C air. ನಿಮ್ಗೆ ಹಂಗೂ ಗೊತ್ತಾಗಲಿಲ್ಲ ಅಂದ್ರೆ C medium ಇಲ್ಲಿ ಆಲ್ವೇಸ್ ಈಕ್ವಲ್ ಟು K ಟೈಮ್ಸ್ C air ಇರುತ್ತೆ. ಸೊ K is equal to C medium by C air. ಲೆಸ್ ದೆನ್ 1 ಬರಬಾರ್ದು. ಹಾಗಾಗಿ ಸಿ ಮೀಡಿಯಂ ಎಷ್ಟಿದೆ 54 ಪಿಕೋ ಫ್ಯಾರಡ್ ಡಿವೈಡೆಡ್ ಬೈ ಇದೆಷ್ಟಿದೆ 18 ಪಿಕೋ ಫ್ಯಾರಡ್. ಕ್ಯಾನ್ಸಲ್ ಆಗಿ ಕೆ ಕಮ್ಸ್ ಔಟ್ ಟು ಬಿ 3 ಹೋಗುತ್ತೆ. 18 3s are 54. ಸೊ 3 is the answer. ಹಾಗಾದ್ರೆ ನಮ್ಗೆ ಇದ್ರದ್ದೇನು ಅವಶ್ಯಕತೆ ಬರೋದಿಲ್ಲಲ್ಲ. ಸೊ ಸ್ಟ್ರೈಟ್ ಅವೇ ಯು ಕ್ಯಾನ್ ರೈಟ್ ಸಿ ಏರ್, ಸಿ ಮೀಡಿಯಂ ಸಿ ಏರ್ ಈಸ್ 18 ಪಿಕೋ ಫ್ಯಾರಡ್. ನೆಕ್ಸ್ಟ್ ಕ್ವಶನ್ ನಂಬರ್ 21. Numerical type 600 picofarad capacitor is charged by 200 volt supply. ಇಲ್ಲೇನಾಗಿದೆ, ಒಂದು ಕೆಪಾಸಿಟರ್ ಇದೆ, ಅದರ ವ್ಯಾಲ್ಯೂ ಎಷ್ಟು 600 picofarad. ಅದನ್ನೇನು ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ. ಚಾರ್ಜ್ ಮಾಡಬೇಕಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಎಷ್ಟಿದೆ 200 ವೋಲ್ಟ್ ಅಷ್ಟು ಸಪ್ಲೈ ಕೊಡ್ತಾರೆ, ಚಾರ್ಜ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ, ಅದನ್ನ ಇಟ್ ಈಸ್ ದೆನ್ disconnected from supply and connected to another uncharged 600 picofarad. ಸೊ ಇದನ್ನ ಏನು ಮಾಡಿ, ಫಸ್ಟ್ ಕೆಪಾಸಿಟರ್ ಉಸ್ ಕೆಪಾಸಿಟೆನ್ಸ್ ಇಸ್ 600 picofarad. ಇದನ್ನ ಚಾರ್ಜ್ ಮಾಡ್ತಾರೆ, ಅದಕ್ಕೆ ಏನು ಮಾಡ್ತಾರೆ, ಇನ್ನೊಂದಕ್ಕೆ ಕನೆಕ್ಟ್ ಮಾಡ್ತಾರೆ. ಅದರ ವ್ಯಾಲ್ಯೂ ಎಷ್ಟಾದ್ರೂ ಇರ್ಬೋದು. ಇಲ್ಲಿ 600 ಇದೆ, 600 pico ಸೇಮ್ ಇದೆ. ಇದೇನಾಗಿದೆ ಅನ್ಚಾರ್ಜ್ಡ್. ಸೊ ಅನ್ಚಾರ್ಜ್ ಅಂದ್ರೆ ಇದು ಪೊಟೆನ್ಷಿಯಲ್ ಡಿಫರೆನ್ಸ್ V1 ಅಂತ ಇಟ್ಕೊಳ್ಳಿ. ಸೆಕೆಂಡ್ ಒನ್ ಅನ್ಚಾರ್ಜ್ಡ್. ಹಾಗಾದ್ರೆ ಅದರ ಪೊಟೆನ್ಷಿಯಲ್ ಡಿಫರೆನ್ಸ್ 0 ಇರುತ್ತೆ, ಯಾಕಂದ್ರೆ ಅದನ್ನು ಚಾರ್ಜ್ ಮಾಡಿಲ್ಲ. ದೇರ್ ಇಸ್ ನೋ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಏನ್ ಕೇಳ್ತಾರೆ, ಫೈಂಡ್ ದ ಕಾಮನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕೇಳ್ತಾರೆ. ಸೊ ವಿ ಹ್ಯಾವ್ ಫಾರ್ಮುಲಾ ಫಾರ್ ಕಾಮನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ C1 V1 ಪ್ಲಸ್ C2 V2 ಬೈ C1 ಪ್ಲಸ್ C2. It is the formula for common potential difference. So now what is C1? 600 picofarad into V1 ಎಷ್ಟು 200 plus what is C2? 600. What is V2? ಅದು ಚಾರ್ಜ್ ಆಗಿಲ್ಲ, so 0 divided by C1 plus C2 is 600 plus 600. ಅಲ್ಲಿಗೆ ಏನಾಗುತ್ತೆ, V comes out to be ನ್ಯೂಮರೇಟರ್ ಇದು 0 ಆಗ್ತದೆ, ಈ ಕಡೆ ಏನಾಗ್ತದೆ 6 into 2 12 0 so 4 zeros divided by ಇದು 600 plus 600 1 2 00 ನಾ. ಸೊ ಇಲ್ಲಿಗೆ 0 0 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು ನಮಗೆ 12 ones. ಅಲ್ಲಿಗೆ ಉಳಿಯೋದೇನು, ಕಾಮನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಾಗುತ್ತೆ 100 ವೋಲ್ಟ್ ಬರುತ್ತೆ. 100 ವೋಲ್ಟ್ ಇಸ್ ದ ಆನ್ಸರ್. ಇಟ್ ಇಸ್ ದ ಕಾಮನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಓಕೆ, ಸೊ ಇಲ್ಲಿಗೆ 2 marks ಕ್ವಶನ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ 3 mark ಕ್ವಶನ್ಸ್ ನೋಡುವ. ಅಗೇನ್ ದ ಸೇಮ್ ರಿಕ್ವೆಸ್ಟ್, ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ತದೆ. ಎಕ್ಸಾಮ್ ಹತ್ರ ಬರ್ತಾ ಇದೆ, ಹಾಗಾಗಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.